ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಏನು ಗೊತ್ತಾ, ಸೋಫಾ ಮೇಲೆ ಏನಂದರೆ ಏನೂ ಇರ್ತಿರಲಿಲ್ಲ. ಒಂದು 2 ದಿನ ಕ್ಲೀನ್ ಮಾಡಿಲ್ಲ ಅಂದರೂ ಕೂಡ ನೀಟಾಗಿರೋದು ಆಯಿತಾ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ದಿನದಲ್ಲಿ ಒಂದು 2ರಿಂದ 3 ಸಲನಾದರೂ ಕ್ಲೀನ್ ಮಾಡಬೇಕು. ಎಲ್ಲ ಟಾಯ್ಸು ಕೂಡ ಸೋಫಾ ಮೇಲೆ ಬಿದ್ದಿರುತ್ತೆ. ನಾವೇ ಜಾಣನ ಆಡಿಸ್ಲಿಕ್ಕೆ ತಾಂಡ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟಿರ್ತೀವಿ. ಹಾಗಾಗಿ ಈ ಥರ ಎಲ್ಲನೂ ತೆಗೆದಿಡೋದೇ ಒಂದು ಕೆಲಸ ಆಗಿಬಿಡುತ್ತೆ. ನಾನು ಕೆಲವೊಂದಿಷ್ಟು ಟಾಯ್ಸ್ನೆಲ್ಲ ಅಕ್ವೇರಿಯಂ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಜಾಣಗೆ ಆಡಿಸ್ಲಿಕ್ಕೆ ಇವಾಗ ಕೊಡ್ತಾ ಇದ್ದೀವಲ್ಲ, ಅದನ್ನೆಲ್ಲ ಅಕ್ವೇರಿಯಂ ಮೇಲೆ ಇಟ್ಬಿಟ್ಟಿದ್ದೀನಿ, ಬೇಕಾದಾಗ ಅಲ್ಲೇ ತೊಗೊಳ್ಬೋದು ಅಂತ. ಇನ್ನಿವತ್ತು ಅಮ್ಮ ಕೂಡ ಇರಲಿಲ್ಲ. ಸಂತು ಹೊಸ ರೂಮ್ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಒಂಚೂರು ಮಷಿನ್ಗೆ ಬಟ್ಟೆನೆಲ್ಲ ಹಾಕ್ಬಿಟ್ಟು ಬರಬೇಕಿತ್ತಂತೆ. ಹಾಗಾಗಿ ಅಮ್ಮ ಬೆಳಗ್ಗೆ ಬೇಗನೆ ಹೋದರು. ಒಂದು 6 ಗಂಟೆಗೆ ಹೊರಟ್ಬಿಟ್ರು. ಬೇಗ ಹೋದರೆ ತಿಂಡಿ ಕೂಡ ಮಾಡಿಕೊಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು 10ರಿಂದ 11 ಗಂಟೆ ಅಷ್ಟರಲ್ಲೆಲ್ಲ ವಾಪಸ್ ಬಂದುಬಿಡ್ಬೋದು. ಆಮೇಲೆ ಜಾಣ ನೋಡ್ಕೊಳ್ಳಿಕ್ಕೆ ಸರಿ ಆಗುತ್ತೆ. ಆಮೇಲೆ ನಾನು ಒಬ್ಬಳೇ ನೋಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಅಂತೇಳಿ ಅವ್ರದ್ದು ಇನ್ನೊಂದು ಯೋಚನೆ. ಹಾಗಾಗಿ ಬೇಗನೆ ಹೊರಟರು. ಇನ್ನು ನಾನು ಮಲಗಿರೋ ಸಮಯದಲ್ಲಿ ಜಾಣು ಇದೆಲ್ಲ ಕೂಡ ಕ್ಲೀನ್ ಮಾಡಿಬಿಟ್ರೆ ಅಮ್ಮ ಬಂದಾಗ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತೇಳಿ ಈ ಕೆಲಸನೆಲ್ಲ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು ನಾನು ಫ್ರೂಟ್ಸ್ ಇಡಲಿಕ್ಕೆ ಅಂತೇಳಿ ತೊಗೊಂಡೆ. ಅದಾದಮೇಲೆ ಬೇಡ, ಈರುಳ್ಳಿ ಬೆಳ್ಳುಳ್ಳಿ ಇಡೋಣ ಅಂತೇಳ್ಬಿಟ್ಟು ಅವನ್ನೇ ಇಟ್ಕೊಂಡಿದ್ದೀನಿ. ಕೆಳಗಡೆ ಒಂದು ಟಿಶ್ಯೂ ಹಾಕ್ಬಿಟ್ಟಿಡೋದ್ರಿಂದ ಜಾಸ್ತಿ ಏನೂ ಗಲೀಜಾಗಲ್ಲ. ಇನ್ನು ಮೊಳಕೆ ಬಂದಿರೋ ಈರುಳ್ಳಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ನೆಟ್ಬಿಡೋಣ ಅಂತೇಳಿ ನೆಡ್ತಾ ಇದ್ದೀನಿ. ನನಗೆ ಸ್ಪ್ರಿಂಗ್ ಆನಿಯನ್ ಸಿಗುತ್ತಲ್ಲ, ಅದರಲ್ಲಿ ಫ್ರೈಡ್ ರೈಸ್ ಎಲ್ಲ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಅದರಲ್ಲೂ ನಾವೇ ನೆಟ್ಟಿರೋದು ಅಂದರೆ ಇನ್ನೂ ಖುಷಿ. ಹೊರಗಡೆ ಎಷ್ಟು ಚಳಿ ಅಂದರೆ ಒಂದು 2 ನಿಮಿಷ ನಿಲ್ಲಕ್ಕಾಗಲ್ಲ. ಹಾಗೆ ಇನ್ನೊಂದೇನೆಂದರೆ ಸುಮಾರು ಜನ ನನ್ನ ಕೇಳ್ತಾ ಇರ್ತಾರೆ, ಬರೀ 3 ವಾರದಲ್ಲೇ ಸ್ಕಿನ್ ಗ್ಲೋ ಮತ್ತು ಬ್ರೈಟ್ ಆಗಿಬಿಡುತ್ತಾ? ನಿಜವಾಗ್ಲೂ ಅದು ಸತ್ಯನಾ, ಅದು ಈ ವಿಂಟರಲ್ಲಿ ಅಂತ. ಏನು ಗೊತ್ತಾ, ಪಲ್ಯೂಷನ್, ಡರ್ಟ್, ಡಯಟ್ ಮತ್ತು ಕೊರಿಯನ್ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತಾ ಇರ್ತೀವಲ್ವ, ಇದು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ಅಷ್ಟು ಸೂಟ್ ಆಗಲ್ಲ. ಪ್ರಾಡಕ್ಟ್ ಸರಿಯಾಗಿ ಅಡ್ಜಸ್ಟ್ ಆಗಲ್ಲ. ಆಮೇಲೆ ಅದರದ್ದೆಲ್ಲ ರೇಟ್ ಕೂಡ ಜಾಸ್ತಿ. ಸಿರಮ್ಗೆ ಒಂದು 700 ರೂಪಾಯಿ, ಮಾಯ್ಶ್ಚರೈಸರ್ಗೆ 600 ರೂಪಾಯಿ, ಮತ್ತು ಪಾರ್ಲರ್ ಫೇಶಿಯಲ್ಗೆ 1500 ರೂಪಾಯಿ. ಈ ಥರ ಸುಮಾರಷ್ಟು ದುಡ್ಡನ್ನ ನಾವು ಸ್ಪೆಂಡ್ ಮಾಡಿಬಿಡ್ತೀವಿ. ಏನು ಗೊತ್ತಾ, ಈ ಚಳಿಗಾಲದಲ್ಲಿ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ಸ್ನಾನ ಎಲ್ಲ ಮುಗಿಸಿ ಹೊರಗಡೆ ಬಂದು ಒಂದು 10 ನಿಮಿಷ ಆಗಂಗಿಲ್ಲ, ಫುಲ್ಲು ಸ್ಕಿನ್ ಟೈಟ್ ಆಗ್ತಿರೋ ಥರ ಫೀಲ್ ಆಗ್ತಿರುತ್ತೆ. ಮತ್ತು ಕೆಲವೊಬ್ಬರಿಗೆ ವೈಟ್ ಪ್ಯಾಚಸ್ ಎಲ್ಲ ಆಗುತ್ತೆ. ಹಾಗೆ ಕೈಕಾಲಂತೂ ನೋಡೋದೇ ಬೇಡ, ಒಳ್ಳೆ ಫುಲ್ ಒಡೆದೋಗ್ಬಿಟ್ಟಿದೆಯೇನೋ ಕೈಕಾಲೆಲ್ಲ ಅನ್ನೋ ಥರ ಆಗ್ತಿರುತ್ತೆ. ಜೊತೆಗೆ ಉರಿತಾ ಇರುತ್ತೆ ಕೂಡ. ಹಾಗಾಗಿ ಚಳಿಗಾಲ ಬಂತು ಅಂತ ಅಂದರೆ ಸ್ವಲ್ಪ ನಾವು ಸ್ಕಿನ್ ಬಗ್ಗೆ ಜಾಸ್ತಿನೇ ಕಾಳಜಿ ವಹಿಸಬೇಕು, ಜಾಸ್ತಿ ಕೇರ್ ಮಾಡಬೇಕು. ಸಾಮಾನ್ಯವಾಗಿ ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿರೋರು ಇರ್ಬೋದು, ಕೆಲವೊಂದಿಷ್ಟು ಕೆಲಸಗಳು ನಮ್ಮದೇ ಆದಂಥದ್ದು ಇರುತ್ತಲ್ಲ, ಆ ಕೆಲಸದ ಮೇಲೆ ಗಮನ ಕೊಟ್ಟು ಸ್ಕಿನ್ ಕೇರ್ನ ನಾವು ಮರ್ತೇ ಬಿಡ್ತೀವಿ. ಅದರಲ್ಲೂ ಕೂಡ ಹೊರಗಡೆ ಹೋಗಿ ಕೆಲಸ ಮಾಡೋರಂತೂ ಸನ್ ಟ್ಯಾನ್ ಜಾಸ್ತಿ ಆಗಿರುತ್ತೆ. ಹಾಗೆ ಕೆಲವೊಬ್ಬರಿಗೆ ಪಿಂಪಲ್ಸು, ಆಕ್ನೆ ಮಾರ್ಕ್ಸು, ಈ ಥರ ಸುಮಾರಷ್ಟು ತೊಂದರೆಗಳಿರುತ್ತೆ ಆಯಿತಾ. ನಮ್ಮ ಈ ಕೆಲಸದ ಒತ್ತಡದಲ್ಲಿ ಸ್ಕಿನ್ ಬಗ್ಗೆ ಅಷ್ಟೊಂದು ಕಾಳಜಿ ಮಾಡ್ಕೊಳ್ಳಿಕ್ಕೆ ಹೋಗೇ ಇರಲ್ಲ. ಈಗ ಸಡನ್ನಾಗಿ ಏನಾದರೂ ಒಂದು ಫಂಕ್ಷನ್ ಬಂತು ಅಥವಾ ಎಲ್ಲಾದರೂ ಹೋಗಬೇಕು ಅಂದಾಗ ಏನೋ ಒಂದು ಪಟ್ಟಂತ ಪ್ರಾಡಕ್ಟ್ನ ತೊಗೊಂಡು ಮೇಕಪ್ ಮಾಡಿಕೊಂಡು ಅವತ್ತಿನೋ ಚೆನ್ನಾಗಿ ಕಾಣಿಸೋ ಥರ ಹೋಗ್ಬಿಡ್ತೀವಿ. ಅದಾದಮೇಲೆ ಮತ್ತೆ ಅದೇ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿರುತ್ತೆ ಅಲ್ವಾ. ಇದಕ್ಕೆಲ್ಲ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅನ್ನೋಂಗಿದ್ರೆ ನಾವು ನಮ್ಮ ಸ್ಕಿನ್ನ ಮೊದಲು ಹೆಲ್ದಿಯಾಗಿ ನೋಡ್ಕೊಳ್ಬೇಕು, ಹೆಲ್ದಿಯಾಗಿ ಮಾಡಬೇಕು ಆಯಿತಾ. ಅದಾದಮೇಲೆ ಮೇಕಪ್ಪು, ಮತ್ತೊಂದು ಕೆಲಸ, ಅದು ಇದು ಇದ್ರ ಕಡೆ ಗಮನ ಕೊಡಬೇಕು. ನಿಮಗೆ ಗೊತ್ತಿರೋ ಹಾಗೆ ನಾನು ಸುಮಾರು ದಿನದಿಂದ ಕ್ಯೂರ್ಸ್ಕಿನ್ ಆ್ಯಪ್ನ ಯೂಸ್ ಮಾಡ್ತಾ ಬಂದಿದ್ದೀನಿ. ನನಗಂತೂ ಇದರಲ್ಲಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ನನಗೆ ಮಾತ್ರ ಅಲ್ಲ, ಇದನ್ನು ಯೂಸ್ ಮಾಡ್ತಾ ಇರೋ 98% ಜನರಿಗೆ ಬರೀ 3 ವಾರದಲ್ಲೇ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಾನು ಕೂಡ ಒಬ್ಳು ಆಯಿತಾ. ಇನ್ನು ಕ್ಯೂರ್ಸ್ಕಿನ್ ಆ್ಯಪ್ನ ಯೂಸ್ ಮಾಡೋದು ಹೆಂಗೆ ಅಂತ ನೀವು ಕೇಳ್ಬೋದು. ಏನಿಲ್ಲ, ಜಸ್ಟ್ ಕ್ಯೂರ್ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಮ್ದೊಂದು ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಅದೇ ನಮ್ಮ ಸ್ಕಿನ್ನ ಅನಲೈಸ್ ಮಾಡುತ್ತೆ. ಈಗ ಸಾಮಾನ್ಯವಾಗಿ ನೋಡಲಿಕ್ಕೆ ಏನು ಕೂಡ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಇಲ್ಲ ಅಂತ ಕಾಣಿಸುತ್ತೆ, ಬಟ್ ನೀವು ಅದರಲ್ಲಿ ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ನೋಡಿ ಆಯಿತಾ, ಸುಮಾರಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ನಮಗದು ಗೊತ್ತೇ ಆಗಲ್ಲ. ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಕೂಡ ಇರ್ತಾರೆ ಆಯಿತಾ. ಅವರು ನಮ್ಮ ಸ್ಕಿನ್ನಲ್ಲಿ ಏನೆಲ್ಲ ತೊಂದರೆ ಆಗಿದೆ ಅನ್ನೋದನ್ನ ಚೆಕ್ ಮಾಡಿ ಆ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ನೋಡಿ, ಆ ಪ್ರಾಡಕ್ಟ್ಗಳನ್ನ ನಮಗೆ ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಥರ ನಾವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು ಹೊರಗಡೆ ಹೋಗಿ ಅಂದರೆ ಸುಮಾರು ಸಮಯ ತಗೊಳುತ್ತೆ. ಜೊತೆಗೆ ಸ್ವಲ್ಪ ಫೀಸ್ ಕೂಡ ಜಾಸ್ತಿನೇ ಇರುತ್ತೆ. 5ರಿಂದ 10 ಸಾವಿರನಾದರೂ ಬೇಕೇ ಬೇಕು ಆ ಪ್ರಾಡಕ್ಟ್ಸ್ಗೆ, ಮತ್ತು ಅವ್ರ ಕನ್ಸಲ್ಟೇಷನ್ ಫೀಸು, ಹೋಗೋ ಬರೋ ಚಾರ್ಜು, ಈ ಥರ. ಬಟ್ ಈ ಆ್ಯಪಲ್ಲಿ ಏನಂದರೆ ಬರೀ 2200 ರೂಪಾಯಿಗೆ ಇದೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಅಂದರೆ ಪ್ರಾಡಕ್ಟ್ ಸಿಗುತ್ತೆ ನಮಗೆ, ಡಾಕ್ಟರ್ ಕನ್ಸಲ್ಟೇಷನ್ ಆಗೋಗ್ಬಿಡುತ್ತೆ, ಜೊತೆಗೆ ಡೆಲಿವರಿ ಚಾರ್ಜು ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗುತ್ತೆ. ಆಮೇಲೆ ಡರ್ಮಟಾಲಜಿಸ್ಟ್ ಬಂದು ನಮಗೆ ಒಂದು ಒಳ್ಳೆ ಡಯಟ್ ಚಾರ್ಟ್ ಕೂಡ ಕೊಡ್ತಾರೆ ಆಯಿತಾ. ಒಳ್ಳೆ ಡಯಟ್ ಫಾಲೋ ಮಾಡೋದು ಕೂಡ ತುಂಬಾ ಮುಖ್ಯ ನಮ್ಮ ಸ್ಕಿನ್ ಹೆಲ್ದಿಯಾಗಿರಬೇಕು ಅಂತ ಅಂದರೆ. ಇಷ್ಟೆಲ್ಲ ಬರೀ 2200
500 ರುಪೀಸಲ್ಲಿ ಕವರ್ ಆಗೋಗ್ಬಿಡುತ್ತೆ ನೋಡಿ. ಮನಿನೂ ಕೂಡ ನಾವು ಸೇವ್ ಮಾಡ್ಕೊಳ್ಬೋದು. ನನಗೆ ನೋಡಿ ಈ ಪ್ರಾಡಕ್ಟ್ ಕಿಟ್ನ ಕಳಿಸ್ಕೊಟ್ಟಿದ್ದಾರೆ. ಇದನ್ನು 2 ತಿಂಗಳು ಯೂಸ್ ಮಾಡ್ಬೋದು. ಅಂದರೆ ನಮ್ಗೆ 1 ತಿಂಗಳಿಗೆ 1100 ರೂಪಾಯಿ ಅಷ್ಟೇ ಬೀಳೋದು ಆಯಿತಾ. ಇನ್ನು ಇದನ್ನು ಯೂಸ್ ಮಾಡೋದು ಕೂಡ ಸುಲಭನೇ. ಬೆಳಗ್ಗೆ ಮತ್ತು ರಾತ್ರಿ 2 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ನೀವೇ ನನ್ನ ಸ್ಕಿನ್ನ ನೋಡ್ತಿರ್ಬೋದು ಎಷ್ಟು ಬೆಟರ್ ಆಗಿದೆ. ಸ್ಕಿನ್ ತುಂಬ ಸಾಫ್ಟ್ ಆಗಿದೆ, ಹಾಗೆ ಡಲ್ನೆಸ್ ಕಡಿಮೆ ಆಗಿದೆ, ಜೊತೆಗೆ ಸ್ಕಿನ್ ಕೂಡ ಗ್ಲೋ ಬಂದಿದೆ ಅಲ್ವಾ. ನನಗೆ ಮಾತ್ರ ಅಲ್ಲ, 90% ಯೂಸರ್ಸ್ಗೆ 3 ವಾರದಲ್ಲೇ ಈ ರಿಸಲ್ಟ್ ಸಿಕ್ಕಿದೆ. ಇನ್ನು ನೀವು ಏನಾದರೂ ಕ್ಯೂರ್ ಸ್ಕಿನ್ ಆ್ಯಪ್ನ ಯೂಸ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರೆ ನಿಮ್ಗೆ ಯೂಸ್ ಆಗಲಿ ಅಂತೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಜೊತೆಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ ಆಯಿತಾ. ಚೆಕ್ ಮಾಡಿ ನೋಡಿ. ಇನ್ನು ಜಾಣದು ಕಾಡಿಗೆ ಖಾಲಿ ಆಗಿಬಿಟ್ಟಿತ್ತು. ಇವತ್ತು ಅದನ್ನು ರೆಡಿ ಮಾಡಿ ಇಟ್ಬಿಡೋಣ ಅಂತೇಳಿ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಕೂಡ ಕಮೆಂಟಲ್ಲಿ ಕೇಳ್ತಿದ್ರಿ ಅದು ಮಾಡಿದಾಗ ನಮಗೂ ಕೂಡ ಶೇರ್ ಮಾಡಿ ಶಿಲ್ಪ ಅಂತ. ತುಂಬಾ ಸುಲಭ ಈ ಕಾಡಿಗೆನ ರೆಡಿ ಮಾಡ್ಕೊಳ್ಳೋದು, ಆದರೆ ಸ್ವಲ್ಪ ಸಮಯ ಜಾಸ್ತಿ ಬೇಕು ಅಷ್ಟೇ. ಮೊದಲೇನಂದರೆ ಒಂದು 10ರಿಂದ 12 ಬಾದಾಮಿನ ಒಂದು ಕುಟಾಣಿಗೆ ಹಾಕಿ ಈ ಥರ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ. ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ಬಾದಾಮಿ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಇನ್ನು ಇದನ್ನು ತೆಗೆದಿಟ್ಕೊಂಡಿದ್ದಾದಮೇಲೆ ಒಂದು ಸ್ಟೀಲ್ ಪ್ಲೇಟ್ಗೆ ಹತ್ತಿ ಬರುತ್ತಲ್ವ, ನಾವು ಪೂಜೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ತೆಳ್ಳಗೆ ಒಂದು ಲೇಯರ್ ಕೆಳಗಡೆ ಹಾಕೊಂಡ್ರೆ ಸಾಕು. ಅದ್ರ ಮೇಲೆ ನಾನು 1.5 ಸ್ಪೂನ್ ಆಗುವಷ್ಟು ತುಪ್ಪನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತುಪ್ಪನ ಗಟ್ಟಿ ಇರುತ್ತಲ್ವ ಅದನ್ನೇ ಹಾಕ್ಕೊಳ್ಬೇಕು, ಕರಗಿಸ್ಬಿಟ್ಟು ಹಾಕ್ಲಿಕ್ಕೆ ಹೋಗ್ಬಾರ್ದು. ಕರಗಿಸ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಅದು ಕೆಳಗಡೆ ಎಲ್ಲ ಇಳ್ಕೊಂಡು ಬಿಡುತ್ತೆ. ಹಾಗಾಗಿ ಗಟ್ಟಿ ತುಪ್ಪನೇ ಹಾಕ್ಕೊಳ್ಬೇಕು. ಇನ್ನದ್ರ ಮೇಲೆ ಅವಕ್ಕಿ ಕಾಳು ಅಂತ ಬರುತ್ತೆ, ಅದನ್ನು 1 ಸ್ಪೂನ್ ಆಗುವಷ್ಟು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದ್ರ ಮೇಲೆ ಕುಟ್ಟಿಟ್ಕೊಂಡಿದ್ನಲ್ವ ಬಾದಾಮಿ, ಅದನ್ನು ಕೂಡ ಹಾಕ್ಕೊಂಡು ಸ್ಯಾಂಡಲ್ವುಡ್ ಪೌಡರ್ನ 1.5 ಸ್ಪೂನ್ ಆಗುವಷ್ಟು ಹಾಕ್ತಿದ್ದೀನಿ. ಪರಿಮಳ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕೊಳ್ಳೋದು ಅಷ್ಟೇ. ಇನ್ನು ಕೇಸರಿ ದಳನ ಒಂದು 3ರಿಂದ 4 ಹಾಕ್ಕೊತಿದ್ದೀನಿ. ಇದು ಆಪ್ಷನಲ್ಲೂ ಇದ್ರೆ ಹಾಕಿ, ಬೇಡ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇನ್ನಿಷ್ಟು ಹಾಕ್ಕೊಂಡಿದ್ದಾದಮೇಲೆ ಕರ್ಪೂರನ ಕೈಯಲ್ಲೇ ಒಂಚೂರು ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಕರ್ಪೂರ ಹಾಕೋದ್ರಿಂದ ಚೆನ್ನಾಗಿ ಅದು ಉರಿಯುತ್ತೆ, ಅದಕ್ಕೋಸ್ಕರ ಕರ್ಪೂರ ಹಾಕ್ಕೊಳ್ಳೋದು ಅಷ್ಟೇ. ಇನ್ನಿಷ್ಟು ಹಾಕಿದ ಮೇಲೆ ಅದ್ರ ಮೇಲೆ ಇನ್ನೊಂದು ಲೇಯರ್ ಕಾಟನ್ನ ಹಾಕಿಬಿಟ್ಟು, ಈಗ ತುಪ್ಪದ ದೀಪ ಎಲ್ಲ ಮಾಡ್ತೀವಿ ಗೊತ್ತಾ, ಅದೇ ಥರ ಇದನ್ನು ಸ್ವಲ್ಪ ದೊಡ್ಡ ದೀಪದ ಥರ ಮಾಡ್ಕೊಳ್ಬೇಕು. ತುದಿನ ಸ್ವಲ್ಪ ಚೂಪಿಗೆ ಮಾಡ್ಕೊಳ್ಬೇಕು, ಬೆಂಕಿ ಹಚ್ಚೋ ಥರ, ಅಂದರೆ ದೀಪದ ಥರ ಹಚ್ಚೋ ಥರ. ಇನ್ನು ಅದಾದಮೇಲೆ ಮಣ್ಣಿಂದು ದೀಪ ಬರುತ್ತಲ್ವ, ಇಲ್ಲಾಂದರೆ ಮಣ್ಣಿನ ಬಟ್ಲು ಏನಾದರೂ ತೊಗೊಳ್ಬೋದು. ಅದ್ರ ಮೇಲೆ ಇದನ್ನು ಇಟ್ಬಿಟ್ಟು ಆ ತುಪ್ಪನ ಕಾಯಿಸಿ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಬೋದು, ಕೊಬ್ಬರಿ ಎಣ್ಣೆನ ನಮ್ಮ ಇಷ್ಟ ಏನಿರುತ್ತೆ ನೋಡಿ ಅದನ್ನು ಸೇರಿಸ್ಕೊಳ್ಬೋದು. ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ತುಪ್ಪ ಎರಡರಲ್ಲೊಂದು ಹಾಕ್ಕೊಳ್ಳಿ. ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ತುಪ್ಪನ ಸ್ವಲ್ಪ ಜಾಸ್ತಿ ತೆಗೆದಿಟ್ಕೊಂಡ್ಬಿಟ್ಟಿದ್ದೆ ಅಂತೇಳಿ ಮೇಲ್ಗಡೆ ಒಂಚೂರು ತುಪ್ಪ ಹಾಕ್ಕೊಂಡೆ. ಇನ್ನೊಂದು ತಟ್ಟೆ ಕೆಳಗಡೆ ಇಟ್ಟು ಆ ದೀಪನ ಮಧ್ಯದಲ್ಲಿ ಇಟ್ಬಿಟ್ಟು 3 ಗ್ಲಾಸ್ನ ಈ ಥರ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು ತಟ್ಟೆ ಇಡಬೇಕಾಗತ್ತೆ, ಹಾಗಾಗಿ ಗ್ಲಾಸ್ ಸಪೋರ್ಟ್ ತೊಗೊಳ್ಲಿಕ್ಕೆ ಅಂತೇಳಿ ಇಟ್ಟಿರೋದು. ಇನ್ನು ಕರ್ಪೂರನ ಒಂಚೂರು ಪುಡಿ ಮಾಡಿ ಆ ತುದಿಗೆ ಹಾಕ್ಬಿಟ್ಟು ಹಚ್ಚೋದ್ರಿಂದ ಒಂದು ಸ್ವಲ್ಪ ಅದು ಬೇಗನೆ ಹಚ್ಕೊಂಡು ಬಿಡುತ್ತೆ. ಇನ್ನು ಅದ್ರ ಮೇಲೆ ನಾನು ಇವಾಗ ನೀವು ನೋಡ್ತಿರ್ಬೋದು ಕಂಚಿನ ತಟ್ಟೆನ ಇಟ್ಟಿದ್ದೀನಿ. ಇದನ್ನ ಇಟ್ಟ ಮೇಲೆ ಇದನ್ನು ಸ್ವಲ್ಪ ಹೊರಗಡೆನೇ ತಂದಿಟ್ಕೊಂಡ್ಬಿಡಿ, ಯಾಕಂದರೆ ಒಳಗಡೆ ಇರೋದ್ರಿಂದ ಹೊಗೆ ಎಲ್ಲ ಸ್ವಲ್ಪ ಜಾಸ್ತಿ ತುಂಬ್ಕೊಂಡ್ಬಿಡುತ್ತೆ. ಅದಲ್ಲದೆ ಸ್ವಲ್ಪ ಬಿಸಿ ಇರುತ್ತಲ್ವ, ಅಕಸ್ಮಾತಾಗಿ ನಾವು ಮುಟ್ಟಿದ್ರೂ ಕೂಡ ಕಷ್ಟ. ಈ ಥರ ಖಾಲಿ ಇರೋ ಜಾಗದಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು. ಇನ್ನಿದು ಪೂರ್ತಿಯಾಗಿ ಉರಿಲಿಕ್ಕೆ ಸುಮಾರು 1.25 ಗಂಟೆ ಸಮಯ ತಗೊಳುತ್ತೆ. ಅದು ಪೂರ್ತಿಯಾಗಿ ಹುರಿದ್ಮೇಲೆ ಕಪ್ಪೆಲ್ಲ ನೋಡಿ ಈ ಥರ ಕಂಚಿನ ತಟ್ಟೆಗೆ ಕಲೆಕ್ಟ್ ಆಗಿರುತ್ತೆ ಆಯಿತಾ. ಅದು ತಣ್ಣಗಾದ್ಮೇಲೆ ಈ ದೋಸೆ ತೆಗಿತೀವಲ್ಲ ಆ ಮಗ್ಚ ಕೈಯಿಂದನೋ ಇಲ್ಲಾಂದರೆ ಸ್ಪೂನ್ ಸಹಾಯದಿಂದನೋ ಆ ಕಪ್ಪೆಲ್ಲನೂ ಕೂಡ ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ಹಿಂಗೊಂದು ಬೌಲ್ಗೆ ಹಾಕ್ಕೊಂಡ್ಮೇಲೆ ಅದಕ್ಕೊಂದು ಚೂರು ತುಪ್ಪನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಕಪ್ಪು ಮತ್ತು ತುಪ್ಪ ಅದನ್ನು ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡಿಕೊಂಡಾಗ ಈ ಥರ ಇದು ರೆಡಿ ಆಗುತ್ತೆ. ಅದಾದಮೇಲೆ ಒಂದು ಪುಟ್ಟದಾಗಿರೋ ಬಾಕ್ಸ್ ಬರುತ್ತಲ್ಲ, ಆ ಬಾಕ್ಸ್ಗೆ ಇದನ್ನು ಹಾಕಿಟ್ಕೊಂಡ್ರೆ ಆಯಿತು. ಆದಷ್ಟು ಕೈಯೆಲ್ಲ ತೆಗೆದು ಹಾಕ್ಕೊಳ್ಬೇಕು. ಸ್ಪೂನೆಲ್ಲ ಯೂಸ್ ಮಾಡಿದ್ರೆ ಅರ್ಧ ಕಪ್ ವೇಸ್ಟೇ ಆಗೋಗ್ಬಿಡುತ್ತೆ. ಇನ್ನಿಲ್ಲಿ ನೋಡಿ ಕಾಡಿಗೆ ರೆಡಿನೇ ಆಗೋಗ್ಬಿಡ್ತು. ಇನ್ನು ಇದನ್ನು ಏನು ಗೊತ್ತಾ, ನಾವು ಬಡ್ಸ್ನ ಯೂಸ್ ಮಾಡ್ತೀವಲ್ಲ ಅದ್ರ ಸಹಾಯದಿಂದ ಆರಾಮಾಗಿ ಬೊಟ್ಟೆಲ್ಲನೂ ಮಕ್ಕಳಿಗೆ ಇಡ್ಬೋದು. ಇನ್ನು ಆ ತಟ್ಟೆ ಎಲ್ಲ ಕಪ್ಪಾಗ್ಬಿಡುತ್ತೇನೋ, ವೇಸ್ಟ್ ಆಗುತ್ತೇನೋ, ತಟ್ಟೆ ಹಾಳಾಗುತ್ತೇನೋ ಅಂತ ಯೋಚನೆ ಮಾಡೋಂಗಿದ್ರೆ ನೋಡಿ, ತೊಳೆದ ತಕ್ಷಣ ನೀಟಾಗಿ ಅದು ಹೋಗುತ್ತೆ, ಏನೂ ಕೂಡ ಆಗಲ್ಲ. ಇಲ್ಲಿ ನೋಡಿ ಕಾಡಿಗೆ ರೆಡಿ ಆಯಿತು. ಇದನ್ನು ರೆಡಿ ಮಾಡಬೇಕಾದ್ರೆ ಒಂಚೂರು ಕೈಯೆಲ್ಲ ಸ್ವಲ್ಪ ಕಪ್ಪಗಾಗುತ್ತೆ, ತೊಳ್ಕೊಂಡ್ರೆ ಹೋಗುತ್ತೆ, ಆಮೇಲೆ ಸೋಪ್ ಹಾಕ್ಬಿಟ್ಟು ತೊಳೆದ್ರೆ ಹೋಗುತ್ತೆ, ಏನಾಗಲ್ಲ. ಸುಮಾರು ಇದೊಂದು 2ರಿಂದ 3 ತಿಂಗಳು ಬರುತ್ತೆ, ಆರಾಮಾಗಿ ನಾವು ಬಳಸ್ಕೊಳ್ಬೋದು. ಇನ್ನು ಜಾಣನ ಮಲಗಿಸಿದ್ದೀನಿ, ಎದ್ಮೇಲೆ ಬೇಕಿದ್ರೆ ಹಣೆಗಿಟ್ಟು ಕೂಡ ತೋರಿಸ್ತೀನಿ.
ಎದ್ರು ಅಲೆ. ಇನ್ನು ಜಾಣಗಿಲ್ಲಿ ಇಡ್ತಾ ಇದ್ದೀನಿ ನೋಡಿ. ಒಂದ್ಸಲ ಇಟ್ಟರೆ ಸಂಜೆವರೆಗೂ ಕೂಡ ಅದು ಹಂಗೆ ಇರುತ್ತೆ. ಯಾರಿಗೆಲ್ಲ ಮನೇಲೇ ಈ ಥರ ಎಲ್ಲ ಮಾಡಿ ಮಕ್ಳಿಗೆ ಇಡಬೇಕಂತ ಆಸೆ ಇರುತ್ತೆ ನೋಡಿ, ಅವ್ರು ಆರಾಮಾಗಿ ಮಾಡಿಬಿಡ್ಬೋದು. ಇನ್ನಿದ್ರ ಮೇಲೆ ಮಾಮೂಲಿಯಾಗಿ ಪೌಡರ್ನ ಹಾಕಿದ್ರೆ ಆಯಿತು. ಈ ಕಾಡಿಗೆ ಬಂದು ಮಾಡಿದಾಗ ಒಂಚೂರು ತೆಳ್ಳಗಂತ ನಿಮಗೆ ಅನಿಸುತ್ತೆ, ಆದರೆ ಒಂದು 3 ಅವರ್ ಆದಮೇಲೆ ಅದನ್ನು ನೋಡಿದಾಗ ಗಟ್ಟಿಗಾಗಿರುತ್ತೆ. ಅದು ಗಟ್ಟಿಗೆ ಅಂದರೆ ಹೊರಗಡೆಯಿಂದ ತರ್ತೀವಲ್ಲ ಕಾಡಿಗೆ, ಸೇಮ್ ಅದೇ ಥರ ಆಗಿರುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಮ್ಮೆ, ಆಯಿತಾ. ಇನ್ನು ಅಮ್ಮ ಕೂಡ ಬಂದರು. ಹಾಗೆ ಇವಾಗ ನಾನು ಒಪ್ಪು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಮನೇಲಿ ರೇಷನ್ ತೊಗೊಂಡು ಬಂದು ಸುಮಾರು 1.5 ತಿಂಗಳಾಯ್ತೇನೋ. ಲಾಸ್ಟ್ ಮಂತ್ ಶುರುವಿನಲ್ಲಿ ಹೋಗಿ ಅವರು ತೊಗೊಂಡು ಬಂದಿದ್ದು, ಆಚೆ ಕಡೆ ಮಂತ್ ಕೊನೆಯಲ್ಲಿ ತೊಗೊಂಡು ಬಂದಿದ್ದವರು. ಈ ಸಲ ನಾನೇ ಬೇಡ ಅಂತ ಹೇಳಿ ಸುಮ್ಮನಿರ್ಸಿದ್ದೆ. ಏನು ಗೊತ್ತಾ, ಈಗ ಒಂದೇನಾದರೂ ಒಂದು ತೊಗೊಂಡು ಬರೋದಿರುತ್ತಾ ಮನೆಗೆ ಐಟಮು, ಅದ್ರ ಜೊತೆಗೆ ಇವ್ರು ಎಕ್ಸ್ಟ್ರಾ ಇನ್ನೂ 4-5 ಸೇರಿಸಿ ತೊಗೊಂಡು ಬಂದುಬಿಟ್ಟಿರ್ತಾರೆ. ಕೆಲವೊಂದು ಯೂಸ್ ಆಗುತ್ತೆ, ಕೆಲವೊಂದು ಯೂಸ್ ಆಗಲ್ಲ. ಅದಕ್ಕೆ ಈ ಸಲ ಏನು ಹೇಳಿದೆ ಅಂದರೆ, ಪೂರ್ತಿಯಾಗಿ ಎಲ್ಲ ಖಾಲಿ ಆಗಿಬಿಡ್ಲಿ ಗ್ರಾಸರಿ, ಆಮೇಲೆ ನಾನೇ ಒಂದಿನ ಬಂದು ತೊಗೊಂಡು ಬರ್ತೀನಪ್ಪು ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಹೋಗ್ತಿರೋದು. ಇನ್ನೊಂದೇನೆಂದರೆ, ಜಾಣನ ಮನೇಲಿ ಬಿಟ್ಟು ಸ್ವಲ್ಪ ಜಾಸ್ತಿ ಇವತ್ತು ಹೊರಗಡೆ ಹೋಗ್ತಿರೋದು ಇವತ್ತೇ ಫಸ್ಟು ಅಲ್ವಾ ಅಪ್ಪು? ಇಷ್ಟು ದಿನ ಹೆಂಗಂದರೆ ಒಂದು ಅರ್ಧ ಗಂಟೆ ಈ ಥರ ಹೋಗಿ ಬರ್ತಿದ್ದು. ಅದೇ ಇಲ್ಲೇ ಪಕ್ಕದಲ್ಲಿರೋ ತರಕಾರಿ ಶಾಪ್ಗಷ್ಟೇ 1-2 ಸಲ ಕರ್ಕೊಂಡು ಹೋಗಿದ್ರು. ನನಗೆ ಸ್ವಲ್ಪ ಭಯ, ಅಳ್ಳಿಗೆ ಶುರು ಮಾಡ್ಕೊಂಡು ಬಿಟ್ರೆ ಹೊಟ್ಟೆ ಹಸಿವು ಆಗಿಬಿಡುತ್ತೇನೋ ಅಂತ, ಈ ಥರ ಎಲ್ಲ ನಂಗೊಂದು ಸ್ವಲ್ಪ ಭಯ ಆಗ್ತಿರುತ್ತೆ. ತಲೆ ಇಲ್ಲೇ ಓಡ್ತಾ ಇರ್ತದೆ. ಏನು ತಗೊಳ್ಳಿಕ್ಕೆ ಆಗಲ್ಲ. ಆಮೇಲೆ ಇವರು ಕರ್ಕೊಂಡು ಹೋಗಿರಲಿಲ್ಲ, ಗಾಳಿ ಅಲ್ವಾ ಸ್ವಲ್ಪ ಜಾಸ್ತಿ, ಅದಕ್ಕೆ ಬೇಡ ಅಂತ. ಇನ್ನಿವಾಗ ರೇಷನ್ ಬೇಕೇ ಬೇಕು. ಹೆಂಗಾಗಿದೆ ಮನೇಲಿ ಅಂದರೆ, ಉಪ್ಪು ಕೂಡ ಖಾಲಿ ಆಗಿಬಿಟ್ಟಿದೆ. ಇಷ್ಟಿದೆ ಉಪ್ಪು, ಅಷ್ಟು ಫುಲ್ ಎಲ್ಲ ಮುಗಿಸ್ಬಿಟ್ಟಿರೋದು ಈ ಸಲ. ತರಲೇಬೇಕಲ್ಲ ಅಂತ ಹಂಗಾಗಿ ಇವತ್ತು ಹೊರಡ್ತಾ ಇದ್ದೀವಿ. ಜಾಣ ನೋಡ್ಬೇಕು ಇವತ್ತು. 1-2 ಅವರ್ ಆದರೂ ಆಗುತ್ತೆ ರೇಷನ್ ತರಬೇಕು ಅಂದರೆ, ಹೆಂಗಿರ್ತಾರೆ ಏನು ಅಂತ. ಇವಾಗ ಆಡ್ತಾ ಇದ್ದಾರೆ, ಅವ್ರ ಪಾಡ್ಗವ್ರ ಸಾಂಗ್ ಆಡ್ಕೊಂಡು ತೋರಿಸ್ತೀನಿ ರೀ. ಜಾಣುಗೆ ನಮ್ಮ ಮನೇಲಿರೋ ಎಲ್ಲ ಟಾಯ್ಸ್ಗಿಂತ ಈ ಗದೆ ಅಂದರೆ ತುಂಬಾ ಇಷ್ಟ. ಅದನ್ನ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ, ಅದರೊಳಗಡೆ ಒಂದು 3-4 ಗಿಲ್ಕಿ ಎಲ್ಲ ಇತ್ತು. ಅದನ್ನ ಕೆಳಗಡೆ ಹಾಕಿ ಚೆಚ್ಚಿ ಆ ಗಿಲ್ಕಿನೆಲ್ಲ ಹೊಡೆದ್ಬಿಟ್ಟು ಆ ಮೇಲ್ಗಡೆ ಆರೆಂಜ್ ಕಲರ್ ಇದೆ ನೋಡಿ, ಅದೆಲ್ಲ ಹೋಗ್ಬಿಟ್ಟಿದೆ. ಅಷ್ಟು ಹಾಳಾಗಿದ್ರು ಕೂಡ ಜಾಣು ಏನಾದರೂ ಅಳ್ತಿರೋ ಸಮಯದಲ್ಲಿ ನಾವು ಆ ಗದ್ದೆನೇ ಕೊಡಬೇಕು, ಬೇರೆ ಏನು ಕೊಟ್ಟರು ಕೂಡ ಇಸ್ಕೊಳೋದಿಲ್ಲ. ಅಳ್ಳಿಗೆ ಶುರು ಮಾಡ್ಕೊಂಡು ಬಿಡ್ತಾರೆ, ಜೋರು ಅಳೋದು ಅವಾಗ. ಹಾಗೆ ಅಲ್ವಾ ಮಕ್ಕಳು, ಮೊದಲು ಯಾವುದೊಂದು ಟಾಯ್ಸ್ನ ಇಷ್ಟಪಟ್ಟಿರ್ತಾರೆ ನೋಡಿ, ಆದಷ್ಟು ಅದರಲ್ಲೇ ಆಡಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ. ಇನ್ನು ನಾವು ಕೂಡ ಶಾಪಿಂಗಿಗೆ ಅಂತೇಳಿ ಬಂದ್ವಿ. ಏನು ಗೊತ್ತಾ, ಸುಮಾರು ದಿನ ಆಗೋಗ್ಬಿಟ್ಟೈತಲ್ವ ಈ ಥರ ಗ್ರೋಸರೀಸ್ನೆಲ್ಲ ತೊಗೊಳ್ಳಿಕ್ಕೆ ಬಂದು. ಸುಮಾರು ದಿನ ಅಂದರೆ ಹತ್ತತ್ರ ಒಂದು 6-7 ತಿಂಗಳೇ ಆಗೋಗ್ಬಿಟ್ಟಿದೆ. ಹಾಗಾಗಿ ಏನೋ ಒಂಥರ ಹೊಸ ಜಾಗಕ್ಕೆ ಹೋಗಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಇನ್ನು ಮೊದಲು ನಾನೇನು ಮಾಡಿದೆ ಅಂದರೆ, ಈ ಅವಲಕ್ಕಿ, ರವೆ ಮತ್ತು ಕಾಳುಗಳೆಲ್ಲ ಪ್ಯಾಕೆಟಲ್ಲಿ ಬರುತ್ತಲ್ವ, ಅದನ್ನು ಫಸ್ಟು ತೊಗೊಂಡ್ಬಿಟ್ಟು ಅದಾದಮೇಲೆ ಆ ಲೂಸಾಗಿ ಸಿಗೋ ಅಕ್ಕಿ ಇದನ್ನೆಲ್ಲ ಆಮೇಲೆ ತೊಗೊಳ್ಳೋಣ, ಆವಾಗ ಟೈಮ್ ಸೇವ್ ಆಗುತ್ತೆ, ಬೇಗ ಮನೆಗೆ ಹೋಗ್ಬೋದು ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ಒಂದು ಸೆಕ್ಷನಲ್ಲಿ ಫುಲ್ ಇದನ್ನೆಲ್ಲ ಮುಗಿಸ್ಕೊಂಡು, ಆಮೇಲೆ ಅಕ್ಕಿ ಮತ್ತು ಬೇಳೆ ಎಲ್ಲ ಬೇಕಿತ್ತಲ್ವ, ಅದನ್ನೆಲ್ಲ ಆಮೇಲೆ ತೊಗೊಂಡು, ಅದಾದಮೇಲೆ ಇವಾಗ ಡ್ರೈ ಫ್ರೂಟ್ಸ್ನ ತೊಗೊಳ್ತಾ ಇದ್ದೀನಿ. ನಾನು ಪ್ಯಾಕೆಟಲ್ಲಿರೋದು ಪುಟ್ಟು ತೊಗೊಂಡೋಗೋಣ, ಅಪ್ಪುಗೆ ಹೇಳಿದ್ರೆ ಬೇರೆ ಕಡೆನೇ ತೊಗೊಂಡು ಬರ್ತಾರೆ ಅಂತೇಳಿ ನಾನು ನೋಡ್ತಾ ಇದ್ದೆ. ಅಷ್ಟರಲ್ಲಿ ಇಲ್ಲೇ ಸ್ವಲ್ಪ ಚೆನ್ನಾಗಿರೋದೆಲ್ಲ ಇದೆ ಡೇಟ್ಸು, ಇದನ್ನೇ ತೊಗೊಳ್ಳೋಣ ಅಂತೇಳಿ ಅವರು ಡೇಟ್ಸ್ ಎಲ್ಲ ನೋಡ್ತಿದ್ರು. ಮತ್ತು ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಅಲ್ಲೇ ಚೆನ್ನಾಗಿರೋದು ಕಾಣಿಸ್ತು ನನಗೆ, ಹಾಗಾಗಿ ನಾನು ಅದನ್ನು ತೊಗೊಳ್ತಾ ಇದ್ದೆ. ಇವರಿಗೆ ಹೆಂಗೆ ಅಂದರೆ, ಈ ಥರ ಡೇಟ್ಸ್ನೆಲ್ಲ ತಿನ್ಲಿಕ್ಕೆ ತುಂಬಾ ಇಷ್ಟ. ಅದರಲ್ಲೂ ಕೂಡ ಸುಮಾರಷ್ಟು ಥರದ್ದು ಬರುತ್ತಲ್ವ, ಅದನ್ನೆಲ್ಲ ಟೇಸ್ಟ್ ಮಾಡಬೇಕು, ಹೆಂಗಿರುತ್ತೆ ನೋಡ್ಬೇಕಂತೇಳಿ ಅವ್ರಿಗೆ. ಹಾಗಾಗಿ ಯಾವ ತಿಂದಿಲ್ಲ ನೋಡಿ ಅದನ್ನು ಹುಡುಕಿ ತೊಗೊಳ್ತಾ ಇದ್ರು. ಇನ್ನು ಬೆರೀಸ್ ಎಲ್ಲ ಇಟ್ಟಿದ್ರು ಅಲ್ಲಿ, ಬೆರೀಸ್ ಕೂಡ ಚೆನ್ನಾಗಿತ್ತು ಅಂತೇಳಿ ಅದನ್ನು ಕೂಡ ಸ್ವಲ್ಪ ತೊಗೊಂಡ್ರು. ಅದಾದಮೇಲೆ ಮೇಲ್ಗಡೆ ಹೋಗಿ ಕೆಲವೊಂದಿಷ್ಟು ಬಟ್ಟೆ ನೋಡ್ತಾ ಇದ್ದಾರೆ. ಜಾಣುಗೆ ಜರ್ಕಿನ್ ಥರದ್ದು ಏನಾದರೂ ತೊಗೊಳ್ಳೋಣ ಅಂತೇಳಿ ನೋಡ್ತಾಯಿದ್ರು. ಜಾಣುಗೆ ಸರಿ ಒಂದು ಥರ ಸೈಜ್ ಸಿಗಲಿಲ್ಲ. ಅದನ್ನು ನೋಡಲಿಕ್ಕೆ ಅವ್ರು ಸುಮಾರು ಸಮಯ ವೇಸ್ಟ್ ಮಾಡಿದ್ರು ಆಯಿತಾ. ಅದಾದಮೇಲೆ ನಾನು ಸುಮ್ಮನೆ ಒಂದು ಕಡೆ ನಿಂತಿದ್ದೆ ಅಲ್ವಾ, ಸರಿ ನಿಂತ್ಕೊಳ್ಳೋದೇನೋ ನಾನು ಏನಾದರೂ ನೋಡೋಣ ಅಂತೇಳಿ ನೋಡ್ಕೊಂಡು ಹೋಗ್ತಾಯಿದ್ರೆ ಬಂದು ನನ್ನನ್ನು ರೇಗಿಸ್ತಿದ್ದಾರೆ. ಏನು ತೊಗೊಳ್ಬೇಕು ಅದನ್ನು ಮಾತ್ರ ತೊಗೋಬೇಕು ತಾನೆ, ತೊಗೊಳ್ತಿರೋದೆಲ್ಲ ಏನಕ್ಕೆ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರೋದು ಅಂತ. ಅವ್ರು ಹೇಳಬೇಕು ಅಂದರೆ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಿದರು, ಆಮೇಲೆ ನನಗೆ ಬಂದು ಹಿಂಗೆ ರೇಗಿಸ್ತಾ ಇದ್ರು. ಇನ್ನು ಬಂದು ಬಿಲ್ಲೆಲ್ಲನೂ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರುವಾಗ ಸ್ವಲ್ಪ ಅಲ್ಲಿ ಎಳ್ಳೀರು ಕಾಣಿಸ್ತು. ನನಗೆ ಹೆಂಗೆ ಅಂದರೆ, ಈ ಥರ ಹೊರಗಡೆ ಏನಾದರೂ ಬಂದಾಗ ನಾನು ಜಾಸ್ತಿ ಇಷ್ಟಪಟ್ಟು ತೊಗೊಳ್ಳೋದು ಎಳ್ಳೀರು, ಇಲ್ಲಾಂದರೆ ಕಬ್ಬಿನ ಹಾಲು. ತಮ್ಮನ್ನ ಆಡಿಸ್ತಾ ಇದೆಯಾ? ತಮ್ಮನ್ನ ಆಟ ಆಡಿಸ್ತಾ ಇದೆಯಾ? ಜಾಣನ ಜಾಣ ನೋಡಕ್ ಬಂದ್ರಾ?
ಎಲ್ಲಿ ಮಮ್ಮಿ ಎಲ್ಲಿ ಹೊಡಿ ಹೊಡಿ ಅಣ್ಣಿಗೆ ಇವ್ರು ಹುಡಿ ಜಮ್ಮು ಬೈತಾನೆ ಇವನು ಅಡ್ಲಿಲ್ವಾ ಅಮ್ಮ ಒಳಗೊಂದ ಅವ ಅಳ್ಳಿಲ್ಲ ಎತ್ಕೊಂಡು ಓಡಾಡ್ಸಿ ಪಡಾಡ್ಸಿ ಹತ್ರ ನೋಡಕ್ ಬಿಡ್ತೀನ ಮಲಗಿದ್ರ ಅಯ್ಯೋ ಇದು ಜೋಳ್ಗಿ ಬೇರೆ ಇರ್ಲಿಲ್ವಾ ಹಂಗೆ ತೊಡೆ ಮೇಲೆ ಮನ್ಸಿ ಮನ್ಕೊಳ್ಳಿಲ್ಲ ಆಮೇಲೆ ಹಿಂಗೆ ಎಲ್ಲ ಲಾಲಿ ಆಸಿ ಹಂಗೆ ಮನಿಕೊಂಡ ಎತ್ತು ತೊಟ್ಲಿ ಮಾಡಿಸ್ಬಿಟ್ಟು ಬಂದೆ ಇವ್ ಪುಟ್ಟ ಬಂದ ಒಂದ ಎದ್ದ ಇರಿ ಮಮ್ಮಿ ಕೈ ತೊಳ್ಕೊಂಡ್ ಬರ್ತಾರಮ್ಮ ಕೈ ತೊಳ್ಕೊಂಡ್ ಬರ್ತಾರೆ ಜಾಣು ಹಂಗಾರೆ ನಿಮ್ಮನ್ನ ಬಿಟ್ಬಿಟ್ಟು ನಾವು ಹೋಗ್ಬೋದು ನೀವು ಇರ್ತೀರಾ ಅಂತ ನನಗೆ ಇವತ್ತು ಗೊತ್ತಾಯ್ತು ಮನೇಲಿ ಇರ್ತೀರಾ ನೀವು ಇರ್ತಾರೆ ವಸಂತಮ್ಮ ಅವಾಗಿಂದ ಓಡಾಡ್ಸಿ ನನಗೂ ಸಾಕಾಗೈತೆ ಇನ್ನು ನನಗೇನು ಅನ್ನಿಸ್ತು ಅಂದರೆ ಇವತ್ತು ಒಂದು 2.5 ಅವರ್ ನಾವು ಹೊರಗಡೆ ಹೋಗಿದ್ದು ಇಷ್ಟೊತ್ತು ಆರಾಮಾಗಿದ್ರು ಅಂತ ಅಂದಮೇಲೆ ನಾವೇನಾದರೂ ಒಂಚೂರು ಈಚೆ ಕಡೆ ಕೆಲಸ ಬಂದಾಗಲೂ ಕೂಡ ಹೋಗಿ ಬರ್ಬೋದು ಅನ್ನೋದೊಂದು ಧೈರ್ಯ ಬಂತು ಇವತ್ತು. ಇನ್ನು ಎಳ್ನೀರು ತೊಗೊಂಡು ಬಂದಿದ್ವಲ್ಲ ಅದನ್ನು ಅಪ್ಪು ಕೊಟ್ಬಿಟ್ಟು ಅವರು ಹೊರಟ್ರು. ಅವ್ರು ಹೋದ್ಮೇಲೆ ಜಾಣ ನೋಡಲಿಕ್ಕೆ ಅಂತೇಳಿ ಪವನರಮ್ಮ ಮತ್ತು ಅವ್ರ ತಂಗಿ ಎಲ್ಲ ಬಂದಿದ್ದರು. ಏನಂದರೆ 1-2 ತಿಂಗಳವರೆಗೂ ಕೂಡ ಕೆಲವೊಬ್ಬರು ಮಕ್ಕಳು ನೋಡ್ಲಿಕ್ಕೆ ಬರಲ್ಲ, ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡು ಬರಲ್ಲ. ಅವರೆಲ್ಲ ಇವಾಗ ಜಾಣನ ನೋಡಲಿಕ್ಕೆ ಬರ್ತಾ ಇರೋದು. ನಮಗೂ ಒಂಥರ ಖುಷಿ ಆಗ್ತಿರುತ್ತೆ. ಇನ್ನು ಅವ್ರಿಗೂ ಖುಷಿ ನೆನೆ ಅವಾಗ ಬಂದಿದ್ರೆ ಏನು ಗೊತ್ತಾ, ಪಾಪು ಇನ್ನೂ ಏನೂ ಆಟ ಆಡ್ತಿರಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಇವಾಗ ಬಂದಿರೋದ್ರಿಂದ ಆಡಿಸ್ಬೋದು, ಸ್ವಲ್ಪ ಹೊತ್ತು ಸಮಯ ಕಳಿಬೋದು ಅಂತೇಳಿ ಅವ್ರಿಗೂ ಖುಷಿ ಆಗ್ತಿರುತ್ತೆ. ಅದನ್ನೇ ಹೇಳ್ತಾಯಿದ್ರು. ಇನ್ನು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ವಾ. ಜಾಣು ಹೆಂಗೆ ಅಂದರೆ ಯಾರು ಕರೆದ್ರೂ ಕೂಡ ಹೋಗಲ್ಲ ಅಂತಲೇ ಹೇಳಲ್ಲ, ಅಂದರೆ ಅಳೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಯಾರೇ ಎತ್ಕೊಳ್ಳಿ ಫುಲ್ಲು ನಗೋದು. ಅದು ಹೆಂಗೆ ಅಂದರೆ ಕೇಕೆ ಹಾಕ್ಕೊಂಡು ನಗ್ತಿರ್ತಾರೆ, ಅಷ್ಟು ಖುಷಿ ಆಗುತ್ತೆ. ಇನ್ನು ನಾವು ಗ್ರಾಸರೀಸ್ನ ತರಲಿಕ್ಕೆ ಹೋಗಿದ್ವಲ್ವ, ಅಲ್ಲಿ ಅವ್ರಿಗೆ ಮನೆಗೆ ಡೆಲಿವರಿ ಮಾಡಿಕೊಡಿ ಅಂತ ಕೇಳಿದ್ವಿ. ಯಾಕಂದರೆ ನಾವು ಬೈಕಲ್ಲಿ ಹೋಗಿದ್ದು ಆಯಿತಾ, ಇದು ಸ್ವಲ್ಪ ಜಾಸ್ತಿ ಆಗಿಬಿಡ್ತು, ಇನ್ನು ತೊಗೊಂಡು ಬರಲಿಕ್ಕೆ ಕಷ್ಟ ಆಗುತ್ತೆ ಅನ್ನಿಸ್ತಾ. ಇನ್ನು ಅಲ್ಲಿ ಏನಂದರೆ 5 ಕಿಲೋಮೀಟ್ರ್ ಒಳಗಡೆ ಮನೆ ಇದ್ದರೆ ನಾವೇ ಫ್ರೀ ಡೆಲಿವರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸರಿ ಒಳ್ಳೆಯದಾಯಿತು ಅಂತ ಹೇಳಿ ಆ ಮನೆಗೆ ನೆನೆ ಡೆಲಿವರಿ ಮಾಡಿಸ್ಕೊಂಡೆ. ಆದರೆ ಇದು ಸ್ವಲ್ಪ ಲೇಟಾಗಿ ಬರುತ್ತೆ ಅಂತ ಹೇಳಿದರು, ಅಂದರೆ 1 ಅವರ್ ಲೇಟ್ ಆಗುತ್ತೆ ಅಂತ. ತೊಂದರೆನೂ ಇಲ್ವಲ್ಲ, ನಿಧಾನಕ್ಕೆ ತಂದುಕೊಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ವಿ. ಅವರು ಬಂದು ಎಲ್ಲನೂ ಕೂಡ ಕೊಟ್ಬಿಟ್ಟು ಹೋದರು. ಇನ್ನು ಪವನರ ಅಮ್ಮನೂ ಕೂಡ ಪಾಪು ನೋಡಿಕೊಂಡು ಹೊರಟರು. ಇನ್ನು ರಾತ್ರಿ ಅಡುಗೆಗೆ ಇವಾಗ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ಬೆಳಗ್ಗೆ ಅಲ್ಲೋ ಕೆಲಸ ಮಾಡ್ಕೊಂಡು ಬಂದಿದ್ರು, ಮತ್ತು ಮಧ್ಯಾಹ್ನ ಇಲ್ಲಿ ಅಡುಗೆ ಮಾಡಿ ಜಾಣನ ನೋಡ್ಕೊತಾ ಇದ್ರಲ್ಲ. ಇನ್ನು ಅವ್ರಿಗೂ ಕೂಡ ಸ್ವಲ್ಪ ಅವ್ರಿಗೂ ಸಾಕಾಗಿರುತ್ತೆ. ಹಂಗಾಗಿ ನಾನೇ ಅಡುಗೆ ಮಾಡಿಬಿಡೋಣ ಅಂತ ಪಾಲಕ್ ಸೊಪ್ಪು ಮತ್ತು ಮಿಲೆಟ್ಸು ಹಾಗೆ ಪನ್ನೀರನ್ನ ಬಳಸ್ಕೊಂಡು ಪುಲಾವ್ನ ಮಾಡ್ತಾಯಿದ್ದೀನಿ. ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಯಾವತ್ತೂ ಕೂಡ ಈ ಥರ ಪುಲಾವ್ನ ತಿಂದಿರಲಿಲ್ಲ ಆಯಿತಾ, ಅವ್ರಿಗೂ ಕೂಡ ಜಾಸ್ತಿನೇ ಇಷ್ಟ ಆಗಿಬಿಡ್ತು. ಚೆನ್ನಾಗಿದೆ, ನಾನು ಹೋಗಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ತರಕಾರಿನೂ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಮಿಕ್ಸರ್ ಜಾರ್ಗೆ ಒಂದು 6-7 ಬೆಳ್ಳುಳ್ಳಿ ಇಳುಕಲು, ಸ್ವಲ್ಪ ಶುಂಠಿ, ಹಾಗೆ 1-2 ಹಸಿರು ಮೆಣಸಿನ್ಕಾಯಿ, ಒಂದು ಪುಟ್ಟದಾಗಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಏಲಕ್ಕಿ, ಒಂದು ಪೀಸ್ ಆಗೋವಷ್ಟು ಚಕ್ಕೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಮಸಾಲೆ ಬೇಡ ಅಂದ್ಕೊಂಡ್ರೆ. ಹಾಗೆ ಒಂದು ಏಲಕ್ಕಿ, ಹಾಗೆ 1 ಸ್ಪೂನ್ ತೆಂಗಿನಕಾಯಿ ತುರಿ, ಹಾಗೆ ಗಸಗಸೆ ಇಷ್ಟನ್ನು ಕೂಡ ಹಾಕ್ಕೊಂಡು ಪಾಲಕ್ ಸೊಪ್ಪನ್ನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಒಂದು 15 ನಿಮಿಷ. ಆ ಪಾಲಕ್ ಸೊಪ್ಪನ್ನ ಇದಕ್ಕೆ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಮಸಾಲೆ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ಥರ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡು ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ಟಾರ್ ಹೂವು ಇದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಪಲಾವ್ಗೆ ಏನೇನು ಹಾಕ್ತೀವಿ ನೋಡಿ ಅದನ್ನೇ ಹಾಕ್ಕೊಳ್ಬೇಕು. ಅದಾದಮೇಲೆ ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಹುರ್ಕೊಂಡು ಅದಕ್ಕೆ ಬಟಾಣಿ ಮತ್ತು ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಬೀಟ್ರೂಟ್ ಇಟ್ಟು ಮನೇಲಿ, ಅದೆರಡನ್ನ ಹಾಕ್ಕೊಂಡು ಒಂಚೂರು ಹಂಗೇನೆ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡೋ ಸಮಯದಲ್ಲಿ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಉಪ್ಪು ಹಾಕ್ಕೊಂಡು ಒಂಚೂರು ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟು ಒಂಚೂರು ಚೆನ್ನಾಗಿ ಬರುತ್ತೆ. ಇನ್ನು ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಬಾಡಿಸ್ಕೊಳ್ಬೇಕು. 1-2 ನಿಮಿಷ ಬಾಡಿಸ್ಕೊಳ್ಳಿ ಸಾಕು. ಅದಾದಮೇಲೆ ಒಂದು ಪುಟ್ಟು ಟೊಮೊಟೊನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು, ಅವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ. ಅದಾದಮೇಲೆ 1 ಸ್ಪೂನ್ ಆಗೋವಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಇವಾಗ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. 1 ಕಪ್ ನಾನು
ಕೂಡೋ ಮಿಲೆಟ್ನ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಆಯಿತಾ. ಹಾಗಾಗಿ 1 ಕಪ್ ನೀರು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಅದಲ್ಲದೆ ಮೊಸರು ತರಕಾರಿ ಎಲ್ಲ ಹಾಕಿರೋದ್ರಿಂದ ಅದು ಕೂಡ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಇದಕ್ಕೇನೆಂದರೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಮಿಲೆಟ್ಸ್ ಎಲ್ಲ ಚೆನ್ನಾಗಿ ನುಂತಿರುತ್ತಲ್ವ, ಬೇಗನೆ ಬಿದ್ದೋಗ್ಬಿಡುತ್ತೆ. ಹಾಗೆ ಉದ್ರುದ್ರಾಗಿರಲ್ಲ, ಬೆಣ್ಣೆ ಥರ ಆಗೋಗ್ಬಿಡುತ್ತೆ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ. ಹಾಗಾಗಿ 1 ಕಪ್ ನೀರಿಗೆ 1 ಕಪ್ ಮಿಲೆಟ್ಸ್ನ ಹಾಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಪನ್ನೀರ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇವಾಗೇನಾದರೂ ಉಪ್ಪೇನಾದರೂ ಕಡಿಮೆ ಇದ್ದರೆ ನೋಡ್ಕೊಂಡು ಹಾಕ್ಕೊಂಡು 1-2 ವಿಷಲ್ ತೆಗೆಸಿದ್ರೆ ಆಯಿತು. ಈ ಪಲಾವ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಹೆಲ್ದಿಯಾಗಿರೋ ಲಂಚ್ ಇದನ್ನು ರೆಡಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ಕೆಲವೊಬ್ರಿಗೆ ರೈಸ್ ಎಲ್ಲ ತಿನ್ನೋದು ಬೇಡ ಅಂತ ಹೇಳ್ತಿರ್ತಾರೆ ಅಲ್ವಾ, ಅವರು ರೈಸ್ನ ಮಿಸ್ ಮಾಡ್ಕೊಳ್ತಾ ಇದ್ದರೆ ಈ ಥರದನ್ನ ಟ್ರೈ ಮಾಡ್ಬೋದು. ಸೇಮ್ ಹಂಗೆ ಇರುತ್ತೆ ಆಯಿತಾ, ಏನೂ ವ್ಯತ್ಯಾಸನೇ ಇರಲ್ಲ. ನಮಗೆ ಮಿಲೆಟ್ಸ್ ಹಾಕಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಇನ್ನು ಇವತ್ತಂತೂ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಾಕಾಗ್ಬಿಡ್ತು. ಅದರಲ್ಲಿ ಕೂಡ ಒಂಚೂರು ಬೇಗ ಮನೆಗೆ ಹೋಗೋಣ ಅಂತೇಳಿ ಜೋರಾಗಿ ಓಡಾಡ್ಕೊಂಡು ಎಲ್ಲ ತೊಗೊಂಡ್ಬಿಟ್ನ. ಹಂಗಾಗಿ ಸ್ವಲ್ಪ ಕಾಲು ಕೂಡ ನೋವಾಗ್ಬಿಟ್ಟಿದೆ. ಮೊದಲು ಇವತ್ತು ಬೇಗ ಮಲ್ಕೊಂಡ್ಬಿಡ್ಬೇಕು. ಹಾಗೆ ಇದನ್ನೆಲ್ಲ ಎತ್ತಿಟ್ಬಿಡೋಣ ಅಂತೇಳಿ ಹಾಗೆ ಕುತ್ಕೊಂಡೆ. ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತೇಳಿ ತೋರಿಸ್ತೀನಿ ನೋಡಿ. ಸುಮಾರು ದಿನ ಆಗೋಗ್ಬಿಟ್ಟಿದೆ ಈ ಥರ ಗ್ರಾಸರೀಸ್ ನಮ್ಮ ಮನೆಗೆ ಒಂದೇ ಸಲ ತೊಗೊಂಡು ಬಂದು. ಇವ್ರು ಹೆಂಗೆ ಅಂದರೆ ತಿಂಗ್ಳಿಗೆ 3 ಸಲ ಹೋಗ್ತಾರೆ ರೇಷನ್ ತೊಗೊಂಡು ಬರಲಿಕ್ಕೆ. ನಾನು ಹಂಗೆ ಮಾಡ್ತಿರಲಿಲ್ಲ, ತಿಂಗ್ಳಿಗೆ ಒಂದೇ ಸಲ ಹೋಗ್ತಾ ಇದ್ದಿದ್ದು. ಅದ್ರಲ್ಲಿ ಕೂಡ ಇಷ್ಟಿಷ್ಟೇ ತರ್ತಾರೆ ಆಯಿತಾ. ನಾನೊಂದು ಲೀಸ್ಟ್ ಮಾಡಿಕೊಟ್ಟಿದ್ರೆ ಅದರಲ್ಲಿರೋದು ಪೂರ್ತಿ ತಂದಿರಲ್ಲ, ಬೇಡದಿರೋದನ್ನೇ ಜಾಸ್ತಿ ತೊಗೊಂಡು ಬಂದಿರ್ತಾರೆ. ಆಗಲೇ ಹೇಳ್ದಂಗೆ ಬಿಲ್ಲು ಅಷ್ಟೇ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಐಟಮ್ಸ್ ಎಲ್ಲ ಇಷ್ಟೇ ಇರುತ್ತೆ. ನಾನು ಇಷ್ಟೊಂದೆಲ್ಲ ತೊಗೊಂಡು ಬಂದಿದ್ದೀನಿ, ಬಿಲ್ ಎಷ್ಟಾಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಅಷ್ಟೇ, ಗಂಡು ಮಕ್ಳು ಗ್ರಾಸರೀಸ್ ತರೋಕ್ಕೆ ಹೋದಾಗ ಅಥವಾ ಹೆಣ್ಮಕ್ಳು ಗ್ರಾಸರೀಸ್ ತರೋಕ್ಕೆ ಹೋದಾಗ ಇದೇ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸುತ್ತೆ. ಇವ್ರು ಹೇಳೋದು ಎಲ್ಲ ತರಬೇಕು, ಸುಮ್ಮನಿರು, ನೋಡಿದ್ದು ಇಷ್ಟ ಆಯಿತಾ ತೊಗೊಂಡು ಬಂದುಬಿಡ್ಬೇಕು ಮನೆಗೆ, ನೆಕ್ಸ್ಟ್ ಟೈಮ್ ಹೋದಾಗ ಅದು ಸಿಗಲ್ಲ ಅಂತ ಇವರು. ನಾನು ಎಲ್ಲದರಲ್ಲೂ ಸ್ವಲ್ಪ ಉಳಿಸ್ಲಿಕ್ಕೆ ನೋಡ್ತೀನಿ. ಇನ್ನು ಈ ಸಲ ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ರೀ. ಮನೇಲಿ ಅಕ್ಕಿ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಬಾಸ್ಮತಿ ರೈಸ್ 1 kg, ಹಾಗೆ ಜೀರಾ ರೈಸ್ 1 kg ತೊಗೊಂಡಿದ್ದೀನಿ. ಇವ್ರಿಗೆ ಏನಾದರೂ ಮಾಡಿಕೊಡ್ತಾ ಇರಬೇಕಲ್ವ ಸಂಡೇ ಅಂತ ಅಂದರೆ, ಹಾಗಾಗಿ ಈ ರೈಸ್ನ ತೊಗೊಂಡು ಬಂದು ಇಟ್ಕೊಳ್ಳೋದು. 1 kg ತಂದರೆ ಸಾಕು, 1 ತಿಂಗಳಾಗತ್ತೆ. ಆ ಥರ ನಾನು ಡಿವೈಡ್ ಮಾಡ್ಕೊತೀನಿ. ಇನ್ನು ನನಗೆ ಬಾಯ್ಲ್ಡ್ ರೈಸ್ ಅಂದರೆ ತುಂಬಾ ಇಷ್ಟ. ಮಂಗಳೂರು ರೈಸ್ ಅಂತಲೂ ಕೂಡ ಕರೀತಾರೆ. ಅದೊಂದು 3 kg ತೊಗೊಂಡಿದ್ದೀನಿ. ಇನ್ನು ರಾಜ್ಮುಡಿ ಅಕ್ಕಿ ಇದು ಬಂದು ಒಂದು 7 kg ಇದೆ. ಇದ್ರ ಜೊತೆಗೆ ಬ್ಲ್ಯಾಕ್ ರೈಸ್ 1 kg ತೊಗೊಂಡಿದ್ದೀನಿ. ನಾನೇನು ಮಾಡ್ತೀನಿ ಅಂತ ಅಂದರೆ, ಬರೀ ವೈಟ್ ರೈಸ್ನೇನೆ 10 kg ಅಥವಾ 15 kg 1 ತಿಂಗ್ಳಿಗೆ ತಂದಿಟ್ಕೊಳ್ಳೋದು. ಆ ಥರ ಮಾಡಲ್ಲ ನಾನು. ಈ ಥರ ಎಲ್ಲ ಅಕ್ಕಿನೂ ಕೂಡ ತಂದಿಟ್ಕೊಳ್ತೀನಿ. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಒಂದಿನ ಬಾಯ್ಲ್ಡ್ ರೈಸ್ ಮಾಡ್ತೀನಿ, ಇನ್ನೊಂದು ದಿನ ರಾಜ್ಮುಡಿ ಅಕ್ಕಿಲಿ ಮಾಡ್ತೀನಿ, ಇನ್ನೊಂದು ದಿನ ಬ್ಲ್ಯಾಕ್ ರೈಸಲ್ಲಿ ಏನಾದರೂ ಒಂದು ಮಾಡ್ತೀನಿ. ಹಾಗೆ ರೆಡ್ ರೈಸ್ ಬರುತ್ತೆ. ಇದು ಬಂದು ಬಾಯ್ಲ್ಡ್ ರೈಸ್ ಆಯಿತಾ. ಇದೇ ಥರ ಮಾಮೂಲಿ ಅಕ್ಕಿಯಲ್ಲಿ ರೆಡ್ ರೈಸ್ ಬರುತ್ತೆ, ಅದೊಂದು ದಿನ ಮಾಡ್ತೀನಿ. ಅದು ಆಲ್ರೆಡಿ ಇದೆ, ಹಾಗಾಗಿ ತರಲಿಕ್ಕೆ ಹೋಗಿಲ್ಲ. ಈ ಥರ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡೋದ್ರಿಂದ ವೈಟ್ ರೈಸ್ ಜಾಸ್ತಿ ಖರ್ಚಾಗಲ್ಲ ನಮ್ಮ ಮನೇಲಿ. ಅದನ್ನು ಊರಿಂದ ಕಳಿಸ್ತಾರೆ ಅಕ್ಕಿನ. ಅದನ್ನು ಕೂಡ ಅಷ್ಟೇ ಮಧ್ಯದಲ್ಲಿ ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಳೋದು. ದೋಸೆಗೆ ಮತ್ತು ಇಡ್ಲಿಗೆಲ್ಲ ಕೂಡ ಬೇಕಾಗತ್ತಲ್ಲ, ಅದಕ್ಕೂ ಅದನ್ನೇ ಹಾಕ್ಕೊಳ್ತೀನಿ. ಈ ಥರ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊತೀನಿ. ಇಷ್ಟು ದಿನ ಅಮ್ಮಂಗೂ ಸ್ವಲ್ಪ ಜಾಸ್ತಿ ಕೆಲಸ, ಇನ್ನು ನನಗೂ ಕೂಡ ಕೆಲಸ ಜಾಸ್ತಿ, ಮಗು ನೋಡ್ಕೊಳ್ಳೋದು ಇದೆಲ್ಲ ಇತ್ತಿರ್ತಲ್ಲ. ಹಾಗಾಗಿ ಇದೊಂಚೂರು ಎಲ್ಲ ತಲೆ ಕೆಳಗಾಗ್ಬಿಟ್ಟಿತ್ತು. ಇನ್ಮೇಲೆ ನಾಳೆ ರೊಟೀನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ಬೇಕು. ಹಾಗಾಗಿ ಎಲ್ಲನೂ ಕೂಡ ಒಟ್ಟಿಗೆ ತಂದುಬಿಟ್ಟಿದ್ದೀನಿ. ಇದ್ರ ಜೊತೆಗೆ ಉಪ್ಪು, ನಮ್ಮ ಮನೇಲಿ ಫಸ್ಟ್ ಟೈಮ್ ಉಪ್ಪೆಲ್ಲ ಖಾಲಿ ಆಗಿಬಿಟ್ಟಿದ್ದು. ಹಾಗೆ ಪುಡಿ ಉಪ್ಪು, ಇದ್ರ ಜೊತೆಗೆ ಶಾವಿಗೆ, ಉಪ್ಪಿಟ್ಟು ಮಾಡಲಿಕ್ಕೆ ಅಂತೇಳಿ ಮಾಮೂಲಿ ಅನಿಲ್ ಶಾವಿಗೆ ಮತ್ತು ಅನಿಲ್ ಶಾವಿಗೆಲೇ ರಾಗಿ ಶಾವಿಗೆ ಬರುತ್ತೆ. ಅದು ಇವ್ರಿಗೆ ಇದಿಷ್ಟ ಇಲ್ಲ, ನನಗೆ ಇದಿಷ್ಟ ಇಲ್ಲ. ಹಾಗಾಗಿ ಎರಡನ್ನೂ ತೊಗೊಳ್ತೀನಿ. ಮಾಡಿದಾಗ ಇವ್ರಿಗೆ ಇನ್ನೊಂದು ಸ್ವಲ್ಪ ಮಾಡಿಕೊಡ್ಬೋದು ಅಂತೇಳಿ ಚಿಕ್ಕ ಪ್ಯಾಕೆ ತೊಗೊಂಡಿದ್ದೀನಿ. ಇನ್ನೊಂದು ಪ್ಯಾಕ್ ಇದೆ, ಎಲ್ಲೋ ಹಾಕಿದ್ದೀನಿ. ಇನ್ನು ತೊಗರಿಬೇಳೆ 1 kg ತೊಗೊಂಡೆ. ಹಾಗೆ ಹೆಸರು ಕಾಳಿದು ಮತ್ತು ಅವಲಕ್ಕಿ ಒಂದು 2 kg ಇದೆ. ಇನ್ನು ನೈಲಾನ್ ಸಬ್ಬಕ್ಕಿ, ಇದ್ರದ್ದು ಪಾಯಸ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪಾಯಸ ಜೊತೆಗೆ ಇನ್ನು ಬೇರೆ ಬೇರೆ ರೆಸಿಪಿನೂ ಕೂಡ ಮಾಡ್ಬೋದು. ನಾನು ನೆಕ್ಸ್ಟ್ ಯಾವಾಗಾದರೂ ಬ್ಲಾಗ್ ಮಾಡ್ತೀನಲ್ಲ ಅವಾಗ ಶೇರ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ದೀನಿ, ಒಂದು 1/4 kg ಅಷ್ಟು ಇದೆ ಅದು. ಇನ್ನು ಬೆಲ್ಲದ ಪುಡಿನ 1 kg ತೊಗೊಂಡಿದ್ದೀನಿ. ಇನ್ನು ಪಾಯಸ ಮಾಡ್ತೀವಲ್ವ, ಆ ಶಾವಿಗೆ ಪ್ಯಾಕೆಟು, ಇನ್ನು ಕಾಫಿ ಪೌಡರು, ಈ ಥರ ಚಿಕ್ಕ ಚಿಕ್ಕ ಪ್ಯಾಕ್ನ ತಂದಿಟ್ಕೊಳ್ತೀನಿ. ಸ್ಕಿನ್ ಕೇರ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತೇಳಿ. ಬಾಕ್ಸ್ ಎಲ್ಲ ತಂದಿಟ್ರೆ ನಾವು ಜಾಸ್ತಿ ಯೂಸ್ ಮಾಡಲ್ವಲ್ಲ, ಹಾಗಾಗಿ ಅದೊಂಥರ ಗಟ್ಟಿಗಾಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಹಾಗಾಗಿ ಈ ಥರ ಪ್ಯಾಕೆಟ್ ತಂದಿಟ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಬಂದು ಸ್ಟೀವಿಯಾ ಲೀವ್ಸು. ಯಾರೆಲ್ಲ ಶುಗರು ಮತ್ತು ಬೆಲ್ಲ ಏನು ಬೇಡ ಅಂತ ಎಲ್ಲಿ ಅವಾಯ್ಡ್ ಮಾಡ್ತಾರೋ ನೋಡಿ, ಅವ್ರಿಗೆ ತುಂಬ ಯೂಸ್ ಆಗುತ್ತೆ.
ಶುಗರ್ ಪೇಷಂಟ್ಗಳು ಕೂಡ ಇದನ್ನು ತೊಗೊಳ್ಬೋದು ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾನು ಇದೊಂದು ಪ್ಯಾಕ್ ತೊಗೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ನಾವು ಹರ್ಬಲ್ ಟೀ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಥವಾ ಈ ಫ್ಲವರ್ಸ್ ಟೀ ಎಲ್ಲ ಮಾಡ್ತಿರ್ತೀವಲ್ಲ, ಅದರೊಳಗಡೆ ಇದನ್ನು ಹಾಕಿ ಮಾಡಿದ್ರೆ ಸೇಮ್ ಸಕ್ಕರೆ ಹಾಕಿ ಮಾಡಿದಾಗ ಹೆಂಗಿರುತ್ತೆ ನೋಡಿ ಅದೇ ಥರ ಇರುತ್ತೆ. ಸಿಗುತ್ತೆ, ಆನ್ಲೈನಲ್ಲೆಲ್ಲ ಸಿಗುತ್ತೆ, ಆಫ್ಲೈನಲ್ಲೂ ಕೂಡ ಸಿಗುತ್ತೆ. ಅದನ್ನು ತೊಗೊಂಡು ಬಂದಿದ್ದೀನಿ. ಇವ್ರಿಗೆ ಬೇಕು, ನಾನೆಲ್ಲ ಸಪ್ಪೆ ಕುಡಿದು ನನಗೆ ರೂಢಿ, ನಾನು ಕುಡಿದ್ಬಿಡ್ತೀನಿ, ಆದರೆ ಇವ್ರು ಕುಡಿಯಲ್ಲ. ಅದಕ್ಕೆ ಇವ್ರಿಗೋಸ್ಕರ ಇದನ್ನು ತೊಗೊಂಡು ಬಂದಿರೋದು. ಇನ್ನು ಮಿಲೆಟ್ಸು, ಫಾಕ್ಸ್ಟೈಲ್ ಮಿಲೆಟ್ಸ್ ಮತ್ತು ಕುಡೋ ಮಿಲೆಟ್ಸ್ನ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದಿದೆ, ಸಾಮಾನ್ಯವಾಗಿ ಇದೆರಡೇ ನಮ್ಮನೆ ಜಾಸ್ತಿ ಖಾಲಿ ಆಗೋದು, ಇದು ಮಿಕ್ಕಿದ್ದೆಲ್ಲ ಇರುತ್ತೆ. ಹಾಗಾಗಿ ಇದೊಂದು 2 ತೊಗೊಂಡೆ. ಆಗುತ್ತೆ, 1 ತಿಂಗಳಾಗುತ್ತೆ ಇದು. ಇನ್ನು ಕಡಲೆಪಪ್ಪು ಬೇಕಿತ್ತು, ಕಡಲೆಪಪ್ಪು, ಹಾಗೆ ಡಬಲ್ ಬೀನ್ಸಲ್ಲಿ ಈ ಥರ ಬರುತ್ತೆ, ಮತ್ತು ಇನ್ನೊಂದು ಕಲರ್ ಬರುತ್ತೆ. ಒಟ್ಟು 3 ಕಲರ್ ನಾನು ನೋಡಿರೋದು. ನಾನು ಇದನ್ನು ತೊಗೊಂಡಿದ್ದೀನಿ. ಪ್ಲೈನ್ ವೈಟ್ ಬರುತ್ತಲ್ಲ, ಅದು ಮನೇಲಿದೆ ಅಂತ. ಇನ್ನು ಡ್ರೈ ಡೇಟ್ಸ್ ತೊಗೊಂಡಿದ್ದೀನಿ. ಇದೇನು ಗೊತ್ತಾ, ಏನಾದರೂ ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಒಂದು ತೊಗೊಂಡು ಬಾಯಲ್ಲಿ ಹಾಕೊಂಡ್ರೆ ಸಾಕು, ಅದು ಕ್ರೇವಿಂಗ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಅಗಿತಾನೇ ಇರ್ಬೋದು, ಒಂಥರ ಹೆಂಗೆ ಹೇಳೋದು, ಬಬಲ್ ಗಮ್ ಥರ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇನ್ನು ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು ಮತ್ತು ರೋಸ್ಬೆರಿ, ಹಾಗೆ ಇದು ಬಂದು ದ್ರಾಕ್ಷಿ. ಇನ್ನು ಡೇಟ್ಸು, ಇದು ಮಾಮೂಲಿ ನಾನು ಸ್ವೀಟ್ ರೆಸಿಪೀಸ್ ಎಲ್ಲ ಮಾಡ್ತಿರ್ತೀನಲ್ವ, ಅದಕ್ಕೆ ನಾನು ಇಂಡಿಯನ್ ಡೇಟ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ತೊಗೊಂಡೆ. ಆಮೇಲೆ ಇದ್ರದ್ದು ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ ಶುಗರ್ ಕೋಟಿಂಗ್ ಎಲ್ಲ ಏನಿರಲ್ಲ, ಇದು ಇಂಡಿಯನ್ ಡೇಟ್ಸ್ ಆಯಿತಾ. ಇನ್ನು ಚಕ್ಕೆ, ಆಮೇಲೆ ಏಲಕ್ಕಿ, ಇನ್ನು ಕಡಲೆ ಬರ್ಫಿ ಇವ್ರ ಫೇವ್ರೇಟು. ನಾನು ಲಾಸ್ಟ್ ಟೈಮ್ ಕೂಡ ಮನೇಲೇ ಮಾಡಿಡೋಣ ಅಂದ್ಕೊಂಡೆ, ಟೈಮ್ ಸಿಗಲಿಲ್ಲ. ಹಾಗಾಗಿ ಅವ್ರು ಮಾಡಿಕೊಟ್ಟಿಲ್ಲ ಅಂತೇಳಿ ಅಲ್ಲಿ ತೊಗೊಂಡ್ಬಿಟ್ರು. ಇದ್ರ ಜೊತೆಗೆ ಎಳ್ಳಿನ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದಾರೆ. ಇನ್ನು ಬ್ರೌನ್ ಶುಗರು ಇರಲಿ, ಮನೇಲಿ ಯಾರಾದರೂ ಬಂದಾಗ ಆದರೂ ಕೂಡ ಬೇಕಾಗತ್ತೆ ಅಂತೇಳಿ ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಸೋಪು ಅಮ್ಮ ಯೂಸ್ ಮಾಡ್ತಾರೆ. ಹಾಗೆ ಬಟ್ಟೆ ತೊಳೆಯೋ ಸೋಪ್ಗಳನ್ನೂ ಕೂಡ ತೊಗೊಂಡು ಬಂದೆ. ಇವಾಗ ಜಾನು ಬಟ್ಟೆನೆಲ್ಲ ಅಮ್ಮ ಕೈಯಲ್ಲೇ ವಾಶ್ ಮಾಡ್ತಾರಲ್ವ, ಹಾಗಾಗಿ ಅವ್ರಿಗೆ ಬೇಕು. ಮತ್ತು ಡೆಟಾಯಿಲ್ ಸೋಪು, ಇದಂತೂ ನಮ್ಮನೇಲಿ ಇವಾಗ ಜಾಸ್ತಿನೇ ಬೇಕು. ನಾವೇನೇನೇ ಜಾಣ ಎತ್ಕೊಳ್ತಿರ್ತೀವಿ, ಏನೋ ಒಂದು ಕೆಲಸ ಮಾಡಿರ್ತೀವಿ, ಕೈಯಲ್ಲೆಲ್ಲ ಗಲೀಜಾಗ್ಬಿಟ್ಟಿರುತ್ತೆ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಒಂದು ಡೆಟಾಯಿಲು ಮತ್ತು ಡೆಟಾಯಿಲ್ ಸೋಪ್ನ ಇಟ್ಟಿರ್ತೀವಿ. ಇನ್ನು ಪೇಸ್ಟು, ಮತ್ತು ಮಾಮೂಲಿ ಪೇಸ್ಟು ಮತ್ತು ಬಾತ್ರೂಮ್ ಲಿಕ್ವಿಡ್ಸು ಅದೆಲ್ಲ ತೊಗೊಂಡೆ. ನಾನು ಪ್ರತಿ ಸಲ ಓಡಿದಾಗ ಇದೊಂದೇ ಬೈ 1 get 1 ಫ್ರೀ ಅಂತ ಸಿಗೋದು. ಅವಾಗೆಲ್ಲ ಹೋಗ್ತಿದ್ನಲ್ಲ, ಆಗ ಈಗಲೂ ಕೂಡ ಅದೇ ಸಿಗ್ತದೆ ನೋಡಿ. ಇನ್ನು ಗಸಗಸೆ ನೋಡಿ, ಇಷ್ಟು ಚಿಕ್ಕ ಪ್ಯಾಕೆಟು 252 ರೂಪಾಯಿ. ಜಾಸ್ತಿ ರೇಟ್ ಅಂದರೆ ಇದೇನೇ ನಾನು ಹೋದಾಗೆಲ್ಲ ನೋಡ್ಕೊಳ್ಳೋದು, ಅಯ್ಯೋ ಇದಕ್ಕೆ ಇಷ್ಟೊಂದು ರೇಟಾ, ಇನ್ನೂ ಕಡಿಮೆ ಆಗಿಲ್ವ ಅಂತ. ಇನ್ನು ಪಲಾವ್ ಸ್ಪೈಸಸ್ಸು, ಆಮೇಲೆ ಇನ್ನೊಂದು ತೊಗೊಂಡಿದ್ದಾರೆ ನೋಡಿ. ಒಟ್ಟು 3 ಪ್ಯಾಕ್ ತೊಗೊಂಡ್ರು ಇವರು. ಈ ತಿಂಗಳಾದರೂ ಸರಿ ಮಾಡಿಕೊಡ್ಲೇಬೇಕು ಅವ್ರಿಗೆ. ಇನ್ನು ಮಾಮೂಲಿ ಪಾತ್ರೆ ವಾಶ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಸಿಸರ್ ಇರಲಿಲ್ಲ ಮನೇಲಿ. ಇವ್ರಿಗೆ ಯಾವಾಗಲೂ ಕೇಳ್ತಾ ಇದ್ದೆ, ಅಲ್ಲಿ ಒಂದು ಸಿಸರ್ ತೊಗೊಂಡೆ, ಅಡುಗೆ ಮನೆಗೆ ಬೇಕು ಅಂತ. ಇನ್ನು ಡೇಟ್ಸು, ಈ ಡೇಟ್ಸ್ ಬಂದು ಅಪ್ಪಗೆ ತುಂಬಾ ಇಷ್ಟ. ಬೇರೆ ಕಂಟ್ರಿ ಡೇಟ್ಸ್ ಎಲ್ಲ ಇಟ್ಟಿರ್ತಾರೆ ನೋಡಿ, ಅದು ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಅವೊಂದು ಸ್ವಲ್ಪ ಬೇರೆ ಬೇರೆ ಟೇಸ್ಟ್ ಇರುತ್ತಲ್ವ, ಒಂದೊಂದು ಕಂಟ್ರಿದು ಒಂದೊಂದು ಟೇಸ್ಟ್ ಇರುತ್ತೆ. ಹಾಗಾಗಿ ಹೋದಾಗೆಲ್ಲ ಬೇರೆ ಬೇರೆ ತೊಗೋತಿದ್ದಾರೆ. ಈ ಸಲ ಇದನ್ನು ತೊಗೊಂಡಿದ್ದಾರೆ. ಇದನ್ನು ಹಂಗೆ ತಿಂದು ಖಾಲಿ ಮಾಡಿಬಿಡ್ತಾರೆ ಇವರು. ಇನ್ನು ಗೋಡಂಬಿ ಮತ್ತು ಬಾದಾಮಿ, ಈ ಸಲ ಗೋಡಂಬಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಬಾದಾಮಿ. ಇನ್ನು ಪಿಸ್ತಾ, ಹಾಗೆ ಇದು ಬಂದು ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ ಮೆಲನ್ ಸೀಡ್ಸ್ ಎಲ್ಲ ತೊಗೊಂಡೆ, ಅದರೊಳಗಡೆ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ಇನ್ನು ಇದು ಬಂದು ಆಲ್ವಿ ಬೀಜ ಆಯಿತಾ. ಇನ್ನೂ ಸ್ವಲ್ಪ ಮನೇಲಿದೆ, ಹಾಗಾಗಿ ಪುಟ್ಟು ತೊಗೊಂಡಿದ್ದೀನಿ. ಇನ್ನು ಉದ್ದಿನ ಕಾಳು, ಡಾರ್ಕ್ ಚಾಕ್ಲೇಟು ಆಯಿತಾ. ನನಗೆ ತುಂಬ ಇಷ್ಟ, ಅದರಲ್ಲಿ ನೋಡ್ಕೊಂಡು ತೊಗೊಳ್ಬೇಕು. ಶುಗರ್ ಇರೋದು ಕೂಡ ಬರುತ್ತೆ, ಇಲ್ದಿರೋದು ಕೂಡ ಬರುತ್ತೆ. ಇದು 99% ಶುಗರ್ ಫ್ರೀ ಅಂತ, ಹಾಗಾಗಿ ಇದೊಂದು ತೊಗೊಂಡೆ. ಇನ್ನು ಇವ್ರಿಗೆ ಈ ಸಲ ಸ್ನ್ಯಾಕ್ಸ್ ಅಂತ ಅಂದರೆ ಬರ್ಫಿ ಜೊತೆಗೆ ಇದು ಅವ್ರಿಗೆ ತುಂಬ ಇಷ್ಟ. ಒಳಗಡೆ ಕ್ರೀಮೆಲ್ಲ ಹಾಕಿರ್ತಾರೆ ಅಂತೇಳಿ ಇದೊಂದು ಪ್ಯಾಕ್ ಇವ್ರು ತೊಗೊಂಡ್ರು. ಇನ್ನು ಅಮ್ಮಂಗೆ ರಸ್ಕ್ ಇಷ್ಟ. ಅವ್ರಿಗೆ ಏನಾದರೂ ನಾವು ಈ ಥರ ಹೊರಗಡೆ ಹೋದಾಗ ಏನಾದರೂ ತಂದ್ಕೊಡ್ಬೇಕಮ್ಮ, ಏನು ತರಲಿ ಅಂತ ಕೇಳಿದಾಗ ಅವ್ರು ಜಾಸ್ತಿ ಕೇಳೋದೇ ರಸ್ಕೊಂದು ತಂದುಬಿಡು ಅಂತ ಹೇಳ್ತಾರೆ. ಹಾಗಾಗಿ ಇದೊಂದು ರಸ್ಕ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಅಷ್ಟೇ. ಇನ್ನು ಕೇಕೆಲ್ಲ ಮಾಡ್ಲಿಕ್ಕೆ ಬೇಕಾಗತ್ತೆ ಅಂತೇಳಿ ವೆನಿಲಾ ಎಸೆನ್ಸು. ಇನ್ನು ಎಣ್ಣೆ, ಸಾಮಾನ್ಯವಾಗಿ ಕೊಬ್ಬರಿನೆಲ್ಲ ಕೊಟ್ಬಿಟ್ಟು ಗಾಣಕ್ಕೆ ಎಣ್ಣೆ ತೆಗೆಸ್ಕೊಂಡು ಬರ್ತಾಯಿದ್ವಿ. ಇವಾಗ ಕೊಬ್ಬರಿ ಖಾಲಿ ಆಗಿಬಿಟ್ಟಿದೆ, ತಂದು ಅದನ್ನು ಒಣಗಿಸಿ ಕೊಡಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ
ಬಾಟಲ್ನೇ ತೊಗೊಂಡು ಬಂದ್ಬಿಟ್ಟೆ. ಅಲ್ಲಿ ಏನಂತ ಅಂದರೆ ನಾವು ತರೋ ಕಡೆ ಪ್ಯೂರ್ ಆಗಿರುತ್ತೆ. ಕೆಲವೊಂದು ಕಡೆ ಹೆಂಗೆ ಅಂದರೆ ಕೆಟ್ಟಿರೋ ಕೊಬ್ಬರಿನೆಲ್ಲ ಹಾಕಿ ಮಾಡಿರ್ತಾರೆ, ಆ ಕಡೆ ಎಲ್ಲ ತೊಗೊಳಕ್ಕೆ ಹೋಗಬಾರ್ದು, ನೋಡ್ಕೊಂಡು ತೊಗೊಳ್ಬೇಕು. ಇದರಲ್ಲೂ ಕೂಡ ಕೆಲವೊಮ್ಮೆ ಏನಾದರೂ ಮಿಕ್ಸ್ ಮಾಡಿಕೊಡೋದು ಜಾಸ್ತಿ. ಯಾವುದನ್ನು ಕೂಡ ಇವಾಗಿನ ಕಾಲದಲ್ಲಿ ನಂಬಂಗೆ ಇಲ್ಲ, ನಾವೇ ಕಣ್ಣಲ್ಲಿ ನೋಡಿ ತೊಗೊಂಡು ಬರಬೇಕು. ಇಲ್ಲಿ ಪ್ಯೂರಾಗಿ ಮಾಡ್ತಾರಲ್ವ, ಹಾಗಾಗಿ 1 ಲೀಟ್ರ್ ತೊಗೊಂಡು ಬಂದಿದ್ದೀನಿ. ಅದು ನೋಡಿ ಎಷ್ಟು ಗಟ್ಟಿಗಾಗಿದೆ ಅಂತೇಳಿ. ಇನ್ನು ಕಡಲೆಕಾಯಿ ಎಣ್ಣೆ, ಇದ್ರ ಜೊತೆಗೆ ಸಾಸಿವೆ ಎಣ್ಣೆ ಕೂಡ ಬಳಸ್ತೀನಿ ನಾನು. ಸಾಸಿವೆ ಎಣ್ಣೆ ಇನ್ನೂ ಸ್ವಲ್ಪ ಇದೆ, ಹಾಗಾಗಿ ಇದೊಂದು 2 ತೊಗೊಂಡು ಬಂದೆ ಅಷ್ಟೇ. ಇಷ್ಟೇ ಈ ಮಂತು ಗ್ರಾಸರೀಸು. ಇಷ್ಟಕ್ಕೂ ಎಷ್ಟು ಬಿಲ್ ಆಗಿದೆ ಗೊತ್ತಾ? ನೋಡಿ ಎಷ್ಟು ಉದ್ದ ಇದೆ, 8,656 ರೂಪಾಯಿ ಇಷ್ಟು ಗ್ರಾಸರೀಸ್ಗೆ. ಇವ್ರದ್ದೇನಾದರೂ ಕಳಿಸಿದ್ರೆ ಈ ಸಲ ಒಂದು 15,000 ಮಾಡ್ಕೊಂಡು ಬಂದ್ಬಿಟ್ಟಿರೋರು. ಅದ್ರ ಇದೆಲ್ಲದರಲ್ಲಿ ಒಂದು ಅರ್ಧ ಕಟ್ ಮಾಡಿರೋರು ಇವರು. ಅದರಲ್ಲಿ ಏನಂದ್ರೆ ಅಪ್ಪು ಈ ಸಲ ಅವರೇ ಮನೆಗೆ ಡೆಲಿವರಿ ಕೂಡ ಮಾಡಿಕೊಟ್ರು. ಅದು ನನಗೊಂಥರ ಖುಷಿ. ಆರಾಮಾಗಿ ಮೆಟ್ರೋ ಹತ್ಕೊಂಡು ಹೋಯ್ತೀಯಾ, ಅಲ್ಲೆಲ್ಲ ಆರ್ಡರ್ ಮಾಡ್ತೀಯಾ, ಮನೆಗೆ ವಾಪಸ್ ಬರ್ತೀಯಾ. ಹೌದು, ಇನ್ಮೇಲೆ ಈಸಿ. ಇನ್ಮೇಲೆ ಇವ್ರನ್ನ ಕಳಿಸ್ಲೇಬಾರ್ದು ಅಂತೇಳಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮನೆಗೆ ಕರೆಕ್ಟಾಗಿ ಗ್ರಾಸರೀಸ್ನು ಬರಲ್ಲ, ಬಿಲ್ ಜಾಸ್ತಿ ಆಗುತ್ತೆ. ನಾನು ಹೋದ್ರೆ ಎಲ್ಲಾನು ಕೂಡ ಬರುತ್ತೆ, ಅಮೌಂಟ್ ಕಡಿಮೆ ಆಗುತ್ತೆ, ಹಾಗೆ ಅವರೇ ಮನೆಗೆ ತಗೊಂಡು ಬಂದು ಕೊಟ್ಟು ಹೋಗ್ತಾರೆ ಅಂತ. ನೀನು ಹೋದ್ರೆ ಬೇಕಾಗಿರೋ ಐಟಮ್ ತಗೊಂಬರ್ತೀಯ, ನಾವು ಹೋದ್ರೆ ಬೇಕಾಗಿರೋವು ಪ್ಲಸ್ ಬೇಡ್ದಿರೋವು ತಗೊಂಬರ್ತೀವಿ ಅಂತನಾ? ಬೇಕಾಗಿರೋ ಕಮ್ಮಿ, ಬೇಡ್ದಿರವೇ ಜಾಸ್ತಿ ನಿಜ ಹೇಳ್ಬೇಕು ಅಂದ್ರೆ. ಇನ್ನು ಇಷ್ಟೇ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ನೀವು ಕೂಡ ವ್ಲಾಗ್ನ ನೋಡಿರ್ತೀರ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ?